ಹೆಲೋ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ನಲ್ಲಿ ಸ್ವಾಗತ. ಈ ಒಂದು ವಿಡಿಯೋನಲ್ಲಿ ನಾವು 10ನೇ ತರಗತಿಯ 9ನೇ ಪಾಠ ಆಗಿರುವಂಥದ್ದು ಇಮಾನ್ದಾರೋಂ ಕೆ ಸಮ್ಮೇಳನ್ ಮೇ ಪಾಠದ ಬಗ್ಗೆ ಅಧ್ಯಯನ ಮಾಡೋಣ. ಈ ಒಂದು ಪಾಠ ಬರೆದಿದ್ದ ಲೇಖಕರು ಯಾರ? ಹರಿಶಂಕರ್ परसाई ಅವರು. ಲೇಖಕದ अन्य लिंग रूप लेखिका. कलम को लेखक की तलवार मानने वाले श्री हरिशंकर परसाई हिंदी साहित्य जगत की एक बेजोड़ निधि हैं. ಕಲಂ ಅಂದ್ರೇನಪ್ಪ? ಪೆನ್ನಿಗೆ ಲೇಖಕರದ ತಲ್ವಾರ್ ಅಂದ್ರೇನಪ್ಪ? ಖಡ್ಗ ತಿಳ್ಕೊತಾ ಇದ್ರು. ಯಾರ? ಹರಿಶಂಕರ್ परसाई ಅವರು. ಇದು ಒಂದು ಸಲ ಒಂದು ಮಾರ್ಕ್ಸಿಗೆ ಕೇಳಿರು. ಹರಿಶಂಕರ್ परसाई ಕಲಮನ್ನು ಏನು ತಿಳ್ಕೊತಾ ಇದ್ರು ಅದಕ್ಕೆ ನೆನಪಿಟ್ಕೋರಿ. ಪೆನ್ನನ್ನು ಖಡ್ಗವಾಗಿ ತಿಳ್ಕೊರುವಂಥದ್ದು ಲೇಖಕರು ಯಾರ? ಹರಿಶಂಕರ್ परसाई. ಇವರು ಹಿಂದಿ ಸಾಹಿತ್ಯದ ಒಂದು ಪ್ರಮುಖ ಇರುವಂಥದ್ದು ಲೇಖಕರು. इनका जन्म मध्य प्रदेश के जमानी गांव में 22 अगस्त 1924 को हुआ. इव्रದ್ದು ಒಂದು ಜನ್ಮ ಯಾವಾಗೈತಪ್ಪ? 22 ಆಗಸ್ಟ್ 1924ರಲ್ಲಿ ಮಧ್ಯಪ್ರದೇಶದ ಜಮಾನಿ ಅನ್ನೋ ಒಂದು ಊರಾಗ ಆಯಿತು. ಇನ್ಕಿ ಕುಚ್ ಪ್ರಮುಖ ರಚನಾಯೇ ಹೈ. ಇವ್ರದ್ದು ಒಂದು ಕೆಲವೊಂದು ಪ್ರಮುಖ ಇರುವಂಥದ್ದು ರಚನೆಗಳು: ಹಸ್ತೆ ಹೈ, ರೋತೆ ಹೈ, ಭೂತ್ ಕೆ ಪಾಂವ್ ಪೀಛೆ, ಸದಾಚಾರ್ ಕಾ ತಾವೀಜ್, ವೈಷ್ಣವ್ ಕಾ ಫಿಸ್ಲನ್ ಆದಿ. ಇವೆಲ್ಲ ಏನಪ್ಪ? ಹರಿಶಂಕರ್ परसाई ಅವ್ರದ್ದು ಪ್ರಮುಖ ಇರುವಂಥದ್ದು रचनेಗಳು. हिंदी के व्यंग्य साहित्य के विकास में इनका योगदान अद्वितीय है. ನಮ್ಮ ಹಿಂದಿ ಸಾಹಿತ್ಯದ ಏನಪ್ಪ? ವ್ಯಂಗ್ಯ ಸಾಹಿತ್ಯ ಒಳಗೆ ಇವ್ರದ್ದು ಯೋಗದಾನ ಅದ್ಭುತವಾಗಿದೆ ಅಂತ ನಾವು ಹೇಳಬಹುದು. ಹಾಗಾದರೆ ಮಕ್ಕಳೇ, ಈಗ ನೋಡ್ರಿ, ಇಮಾನ್ದಾರೋಂ ಕೆ ಸಮ್ಮೇಳನ ಮೇ. ಇಮಾನ್ದಾರ್ ಅಂದರೆ ಏನು? ಇಮಾನ್ದಾರ್ ಅಂದರೆ ಪ್ರಾಮಾಣಿಕತೆ. ಸಮ್ಮೇಳನ ಅಂದ್ರೇನು? ಸಭೆ. ಆ ಒಂದು ಪ್ರಾಮಾಣಿಕ ಸಮ್ಮೇಳನ ಒಳಗೆ, ಸಭೆ ಒಳಗೆ ಏನೇನನ್ನ ಆಯ್ತು ಅನ್ನೋದು ಇಲ್ಲಿ ಹರಿಶಂಕರ್ परसाई ಅವರು ವ್ಯಕ್ತಪಡಿಸಿದರು. ಅದಕ್ಕಿಂತ ಮೊದಲು ಈ ಒಂದು ಪಾಠದ ಆಶಯ ಏನಾಗಿರಬಹುದು? प्रस्तुत व्यंग्य रचना में एक सामाजिक असंगति की ओर संकेत किया गया है. इसमें हास्य और व्यंग्य का सुंदर सम्मिश्रण है. इस रचना के माध्यम से परसाई जी ने ईमानदार कहलाने वाले ಲೋಗೋಂ ಕಿ ಬೇಯಿಮಾನಿ ಕಾ ಪರ್ದಾಫಾಶ್ ಕಿಯಾ ಹೈ. ಈ ಒಂದು ಪಾಠ ಒಳಗೆ ಹಾಸ್ಯ, ವ್ಯಂಗ್ಯ ಎಲ್ಲ ಥರದ ನಮಗಿಲ್ಲಿ ನೋಡೋಕೆ ಸಿಗಬಹುದು. ಆದರೆ ಈ ಒಂದು ಪಾಠದ ಮುಖಾಂತರ ಕೆಲವೊಬ್ಬರು ವ್ಯಕ್ತಿಗಳು ಏನು ಮಾಡ್ತಾ ಇರ್ತಾರೋ, ನಾನು ಪ್ರಾಮಾಣಿಕತೆ ಅದೇನಪ್ಪ ಅದಕ್ಕೆ ಹೇಳ್ತಾ ಇರ್ತಾರೆ. ಆದರೂ ಅವರು ಯಾವ ಥರ ಅಪ್ರಾಮಾಣಿಕವಾಗಿ ಬೇಯಿಮಾನಿಯನ್ನು ಮಾಡ್ತಾರೆ ಅನ್ನೋದು ಅವ್ರದ್ದು ಕೆಲವೊಬ್ರದ್ದು ವ್ಯಕ್ತಿಗಳದಲ್ಲಿ ಏನು ಮಾಡಿದರು? ಪರ್ದಾಫಾಶ್ ಅಂದರೆ ಬೇಯಿಮಾನ್ ಯಾವ ಥರ ಮಾಡ್ತಾ ಇರ್ತಾರೆ ಪ್ರಾಮಾಣಿಕ ವ್ಯಕ್ತಿಗಳು ಅನ್ನೋದು ಈ ಒಂದು ಪಾಠ ಒಳಗೆ ಅವರು ಹೇಳ್ಕೊಟ್ಟಿದ್ದಾರೆ. ಈಗ ನೋಡ್ರಿ, मैंने कतई ऐसा कुछ नहीं किया जिससे ईमानदार माना जाऊं. ಇಲ್ಲಿ ನೋಡಿ, परसाई ಅವರು ತನಗೆ ತಾನೇ ಹೇಳ್ಕೊರತ್ತಾರೆ. ನಾನು ಯಾವತ್ತಿಗೂ ಅಂಥ ಕೆಲಸವನ್ನು ಮಾಡ್ಕೊಂಡಿಲ್ಲ, ನಾನು ಹಂಗೆ ತಿಳ್ಕೊಂಡು ಇಲ್ಲ. ಯಾಕಪ್ಪ ಅಂದರೆ ಇಮಾನ್ದಾರ್ ಮಾನಾ ಜಾವ್, ನಾನು ಪ್ರಾಮಾಣಿಕ ಅದೇನೆ ಅದಕ್ಕೆ ಅಂತ ನಾ ಯಾವುದು ಕೆಲಸನೂ ಸಹಿತ ಏನೂ ಮಾಡಿರ್ಕಿಲ್ಲ. ನ ಜಾನೆ ಉನ್ಹೇ ಕೈಸೆ ಯಹ ಭ್ರಮ್ ಹೋ ಗಯಾ ಕಿ ಮೈ ಇಮಾನ್ದಾರ್ ಹೂँ. ಆದರೆ ಜನರಿಗೆ ಯಾವ ಥರ ಒಂದು ಭ್ರಮೆ ಆಗೈತಿ ಅಂಬಲ್ಲ, ನಾನು ಪ್ರಾಮಾಣಿಕ ವ್ಯಕ್ತಿ ಅದೇನೆ ಅನ್ನೋದು ಅವರು ತಿಳ್ಕೊಂಡಾರ ಅನ್ನೋದು. ಆದರೆ ನಾ ಆ ಥರ ಕೆಲಸ ಅಂತೂ ಮಾಡೇ ಇಲ್ಲ, ಈ ಥರ ಹೇಳ್ತಾರೆ ಅವ್ರು. ಮುझे ಪತ್ರ ಮಿಲ. ಒಂದು ದಿನ परसाई ಅವರಿಗೆ ಒಂದು ಪತ್ರವನ್ನು ಸಿಗ್ತೈತಿ ಆತ. ಆ ಪತ್ರ ಒಳಗೆ ಏನು ಬರ್ದಿರ್ತಾರೆ ಅನ್ನೋದು ನೋಡ್ರಿ. हम लोग इस शहर में एक ईमानदार सम्मेलन कर रहे हैं. ನಾವು ಏನು ಮಾಡತ್ತೀವಿ? ಈ ಒಂದು ನಗರ ಒಳಗೆ ಒಂದು ಇಮಾನ್ದಾರ್ ಪ್ರಾಮಾಣಿಕ ಇರುವಂಥದ್ದು ವ್ಯಕ್ತಿಗಳದ ಒಂದು ಸಮ್ಮೇಳನವನ್ನು ಮಾಡ್ತಾ ಇದ್ದೇವೆ. ಆಪ್ ದೇಶಕ್ಕೆ ಪ್ರಸಿದ್ಧ ಇಮಾನ್ದಾರ್ ಹೈ. ಆಮೇಲೆ ನೀವು ಏನಪ್ಪ? ಆಪ್ ಅಂದರೆ ಯಾರಿಲ್ಲಿ? ಹರಿಶಂಕರ್ परसाई ಅವರು. ನೀವು ದೇಶದ ಪ್ರಸಿದ್ಧ ಪ್ರಾಮಾಣಿಕ, ಇಮಾನ್ದಾರ್ ಅಂದ್ರೇನ? ಪ್ರಾಮಾಣಿಕ ವ್ಯಕ್ತಿ ಅದೇರಿ. हमारी प्रार्थना है कि आप इस सम्मेलन का उद्घाटन करें. ಆಮೇಲೆ ನೀವು ದೇಶದ ಪ್ರಸಿದ್ಧ ಪ್ರಾಮಾಣಿಕ ಇರುವಂಥದ್ದು ವ್ಯಕ್ತಿ ಅದೇರಿ. ಆದ ಕಾರಣ ನಾವು ನಿಮಗೆ ಏನಪ್ಪ ಪ್ರಾರ್ಥನೆ, ವಿನಂತಿಯನ್ನು ಮಾಡ್ಕೋತೀವಿ. ಏನತ್ತ? ಈ ಒಂದು ನಮ್ಮ ಸಮ್ಮೇಳನ ಉದ್ಘಾಟನೆಯನ್ನು ನೀವು ಮಾಡಬೇಕನ್ನೋದು ನಾವು ವಿನಂತಿಯನ್ನು ಮಾಡ್ತೇವೆ ಅನ್ನೋದು ಪತ್ರ ಒಳಗೆ ಬರೆದಿರ್ತಾರೆ.
हम आपके आने जाने का पहले दर्जे का ಕಿರಾಯ देंगे. ಆಮೇಲೆ ನೀವು ಏನಪ್ಪ ನಮ್ಮ ಸಮ್ಮೇಳನಿಗೆ ಬರ್ತಿರಲ್ಲ, ನಿಮಗೆ ಹೋಗೋದು ಬರೋದು ಪ್ರಥಮ ದರ್ಜೆಯ ಒಂದು ಕಿರಾಯ ಅಂದ್ರೆ ಏನಪ್ಪ, ಖರ್ಚವನ್ನು ಕೊಡ್ತೇವೆ ಅಂತ ಹೇಳ್ತಾರೆ. ತಥಾ ಆವಾಸ್ ಭೋಜನ್ ಆದಿಕಿ ಉತ್ತಮ ವ್ಯವಸ್ಥೆ ಕರೆಂಗೆ. ಅಷ್ಟಲ್ಲ, ಮತ್ತು ಭೋಜನದ ಏನು ಮಾಡ್ತೇವೆ ನಾವು, ಉತ್ತಮ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಹೇಳ್ತಾರೆ. आपके आगमन से बे ईमानदारों तथा ಉದ್ದೀಯಮಾನ ಇಮಾನ್ದಾರೋಂಕೋ ಬಡಿ ಪ್ರೇರಣೆ ಮಿಲೇಗಿ. ಈ ನಮ್ಮ ಸಮ್ಮೇಳನ ಒಳಗೆ ನೀವು ಬಂದರೆ ಏನಾಗ್ತೈತಪ್ಪ, ಪ್ರಾಮಾಣಿಕ ವ್ಯಕ್ತಿಗಳಿಗೆ ಏನಾಗ್ತೈತಿ, ಒಂದು ಥರ ಪ್ರೇರಣೆಯನ್ನು ಸಿಗ್ತೈತಿ. ಮತ್ತು ಉಳ್ದವ್ರಿಗೂ ಸಹಿತ ಅವ್ರಿಗೆ ಪ್ರೇರಣೆಯನ್ನು ಸಿಗ್ತೈತಿ. ಅದಕ್ಕೆ ನೀವು ಬರಬೇಕನ್ನೋದು ಆ ಪತ್ರ ಒಳಗೆ ಬರೆದಿರ್ತಾರೆ. ಮೈ ಗಯ. ಆಮೇಲೆ ಇವರು ಇಷ್ಟ ಏನಪ್ಪ ವಿನಂತಿಯನ್ನು ಮಾಡ್ಕೊರತ್ತಾರತ್ತ ಪರ್ಸಾಯಿ ಅವರು ಹೋಗ್ತಾರ ಸಮ್ಮೇಳನ್ಗೆ. ಲೇಕಿನ್ ಹಲ್ಫಿಯಾ ಕಹತಾ ಹೂँ कि ईमानदारी के लिए नहीं गया. ಹಲ್ಫಿಯಾ ಅಂದ್ರೇನಪ್ಪ, ನಿಜಕ್ಕೂ ನಾನು ನಿಜಕ್ಕೂ ಹೇಳತ್ತೇನೆ, ನಾನು ಪ್ರಾಮಾಣಿಕ ಅದೇನ್ಯತ್ಕೇಶಿಯ ಸಮ್ಮೇಳನಿಗೆ ನಾನು ಹೋಗಲಿಲ್ಲ. ಇಮಾನ್ ಸೆ ಮುझे ಕುछ ಲೇನಾ ದೇನಾ ಹಿ ನಹಿ ಹೈ. ಆಮೇಲೆ ಪ್ರಾಮಾಣಿಕತೆಯಿಂದ ನನ್ನಿಂದ ಏನು ತಗೋರೋದು ಕೊಡೋದಲ್ಲ. ಅಂದರೆ ನಾನಂತೂ ಪ್ರಾಮಾಣಿಕತೆ ಇಲ್ಲ, ಆದರೆ ಜನ ನನ್ನನ್ನು ಪ್ರಾಮಾಣಿಕತೆಯನ್ನು ತಿಳ್ಕೊತಿದ್ರು ಅಂತ ಹೇಳಿದ್ದಾರೆ ಅವರು. ಅದಕ್ಕೆ ನನಗೆ ಆ ಥರದ ಭಾಳ ವ್ಯತ್ಯಾಸ ಐತಿ ಪ್ರಾಮಾಣಿಕಗೆ ಮತ್ತು ನನಗೆ ಯಾವುದೂ ಥರದ ಕೊಡೋದು ತಗೋರೋದು ಏನೂ ಇಲ್ಲ ಅಂತ ಹೇಳ್ತಾರೆ. ಮೈ ಯಹ ಹಿಸಾಬ್ ಲಗಾಕರ್ ಗಯಾ कि दूसरे दर्जे में जाऊंगा और पहले का किराया लूँगा. ಅವ್ರು ಏನು ವಿಚಾರ ಮಾಡಿ ಹೇಳಿರ್ತಾರಪ್ಪ ಅಂದರೆ, ಪತ್ರ ಒಳಗೆ ಬರೆದಿರ್ತಾರೆ, ಪ್ರಥಮ ದರ್ಜೆದ ಒಂದು ಖರ್ಚನ್ನು ಕೊಟ್ಟಿರ್ತೀವಿ ಅಂತ ಹೇಳಿರ್ತಾರೆ. ಅವರು ಲೆಕ್ಕ ಹಾಕಿರ್ತಾರೆ. ಯಾರಪ್ಪ, ಪರ್ಸಾಯಿ ಅವರು. ಅಂದರೆ 2ನೇ ದರ್ಜೆಗೆ ನಾವು ಹೋಗಬೇಕು, ಆಮೇಲೆ 1ನೇ ದರ್ಜೆದ ನಾನು ರೊಕ್ಕವನ್ನು ತಗೋಬಹುದು, ಈ ಒಂದು ವಿಚಾರವನ್ನು ಮಾಡಿರ್ತಾರೆ. ಇಸ್ ತರಹ 150 ರೂಪಾಯಿ ಬಚೆಂಗೆ. ನಾ ಆ ಥರ ಮಾಡಿದರೆ ನನಗೆ ಎಷ್ಟಪ್ಪ, 150. 150 ಅಂದ್ರೇನು, 150 ರೂಪಾಯಿ ನನಗೆ ಉಳಿತಾವು. ಈ ಒಂದು ಲೆಕ್ಕವನ್ನು ಹಾಕಿ ಪರ್ಸಾಯಿ ಅವರು ಸಮ್ಮೇಳನಿಗೆ ಹೋಗಿರ್ತಾರೆ. ಯಹ ಬೇಮಾನಿ ಕಹಲಾಯಿಗಿ. ಇದನ್ನೇನಪ್ಪ, ಸ್ಪಷ್ಟವಾಗಿ ಏನು ಅನ್ನಿಸ್ತೈತಿ, ಇದು ಅಪ್ರಾಮಾಣಿಕತೆ, ಬೇಮಾನಿ ಇದು. पर उन लोगों ने मुझे ರಾಷ್ಟ್ರೀಯ ಸ್ತರಕ ಇಮಾನ್ದಾರ್ ಮಾನಾ ಹಿ ಕ್ಯೂ. ಆದರೆ ನಾ ಓಪನ್ ಆಗಿ ಹೇಳತ್ತೇನೆ, ನಾ ಪ್ರಾಮಾಣಿಕ ಇಲ್ಲ. ಆದರೂ ಆ ವ್ಯಕ್ತಿಗಳು ನನಗೆ ಏನಪ್ಪ, ರಾಷ್ಟ್ರೀಯ ಸ್ತರದ ದೇಶದ ಪ್ರಸಿದ್ಧ ಇಮಾನ್ದಾರ್ ಅದಕ್ಕೆ ಯಾಕೆ ತಿಳ್ಕೊಂಡಿರಬಹುದು, ಅದಕ್ಕೆ ಈ ಒಂದು ಪ್ರಶ್ನೆಯನ್ನು ಮಾಡ್ಕೊರತ್ತಾರ ಅವ್ರು. ಈಗ ನೋಡ್ರಿ, ಸ್ಟೇಷನ್ ಪರ್ ಮೇರಾ ಖೂಬ್ ಸ್ವಾಗತ ಹುआ. ಆಮೇಲೆ ಅವರು ಹೋಗ್ತಾರ ಸ್ಟೇಷನ್, ಅಲ್ಲಿ ಏನಪ್ಪ ಸ್ಟೇಷನ್ಗೆ ಇಳಿತಾರ, ರೈಲ್ವೆ ಸ್ಟೇಷನ್ಗೆ. ಅಲ್ಲಿ ಅವ್ರದ್ದು ಏನಪ್ಪ ಸ್ವಾಗತವನ್ನು ಭಾಳ ಆಚರಣೆ ಆಜೃಂಭೆನಿಂದ ಅದ್ಭುತವಾಗಿ ಮಾಡ್ತಾರೋ. ಲಗ್ಭಗ್ 10 ಬಡಿ ಫೂಲ್ ಮಾಲಾಯೇ ಪಹನಾಯಿ ಗೈ. ಆಮೇಲೆ ಸುಮಾರು 10 ಏನಪ್ಪ ಫೂಲ್ ಅಂದರೆ ಹೂವಿನ ಒಂದು ಮಾಲೆಗಳು. ಮಾಲಾದ ಅನ್ಯವಚನ ರೂಪ ಮಾಲಾಯೇ ಅಂದರೆ ಹೂವಿನ ಸರಗ ಅಂದರೆ ಮಾಲೆಗಳನ್ನು ಅವ್ರಿಗೆ ಹಾಕಿ ಸ್ವಾಗತವನ್ನು ಮಾಡ್ತಾರೆ. ಸೋಚಾ ಆಸ್ಪಾಸ್ ಕೊಯ್ ಮಾಲಿ ಹೋತಾ ತೋ ಫೂಲ್ ಮಾಲಾಯೇ ಭಿ ಬೇಚ್ ದೇತಾ. ಆಮೇಲೆ ಏನಪ್ಪ ಲೆಕ್ಕ ಹಾಕ್ತಾರತ್ತವ್ರು, ಯಾರ್ಯಾರೇ ಸುತ್ತಮುತ್ತ ಮಾಲಿ ಯಾರ್ಯಾರೇ ಅಂದರೆ ಹೂ ಮಾರವ್ರು ಯಾರ್ಯಾರೇ ಇದ್ದರೆ ನಾ ಆ ಒಂದು ಮಾಲೆಗಳನ್ನು ಮಾರಬೇಕದ್ಕೆ ಅವರು ವಿಚಾರವನ್ನು ಮಾಡ್ತಾರೆ. ಮುझे ಹೋಟೆಲ್ ಕೆ ಏಕ್ ಬಡೆ ಕಮರೆ ಮೇ ಟಹರಾಯ ಗಯ. ಆಮೇಲೆ ನನಗೆ ಅವರು ಹೇಳುವಂಗೇನಪ್ಪ, ಒಂದು ಹೋಟೆಲ್ ಒಳಗೆ ದೊಡ್ಡ ರೂಮ್ ಒಳಗೆ ಏನು ಮಾಡ್ತಾರೋ, ನಿಂದರಿಸ್ತಾರೋ. ಅಲ್ಲಿ ನನಗೆ ರೂಮ್ ಒಳಗೆ ಒಂದು ದೊಡ್ಡದು ರೂಮ್ ಒಳಗೆ ಅವ್ರು ನನಗೆ ಇರಾಕ್ ಕೊಡ್ತಾರೋ ಅಂತ ಹೇಳ್ತಾರೆ. ಕಮರ ಏಕವಚನ್, ಕಮರೆ ಬಹುವಚನ್. ಮೇರೆ ಕಮರೆ ಕೆ ಬಾಯೇ ಅವರ ಸಾಮ್ನೆ 2 ಹಾಲ್ ಥೇ. ಮತ್ತು ನನಗೆ ಏನು ರೂಮನ್ನು ಕೊಟ್ಟಿರಲ್ಲ, ಆ ಥರದ ಬಾಯಿ ಮತ್ತು ಮುಂದೆ 2 ಹಾಲ್ಗಳನ್ನು ಇದ್ದು. ಜಿನ್ ಮೇ ಲಗ್ಭಗ್ 30-35 ಪ್ರತಿನಿಧಿ ಟಹರೆ ಥೇ. ಅಲ್ಲಿ ಏನಪ್ಪ ಲಗ್ಭಗ್ ಸುಮಾರು 35 ಪ್ರತಿನಿಧಿ ಅಂದ್ರೆ ಏನಪ್ಪ, ಪ್ರಾಮಾಣಿಕ ವ್ಯಕ್ತಿಗಳನ್ನು ನಿಂತಿರು ಅಂತ ಹೇಳ್ತಾರೆ. ಮೇರೆ 2 ಇಮಾನ್ದಾರ್ ಸಾಥಿ ಭಿ ಮೇರೆ ಹಿ ಕಮರೆ ಮೇ ಆ ಗಯೆ. ನನ್ನ 2 ಫ್ರೆಂಡ್ಸ್, ಪ್ರಾಮಾಣಿಕ ಇರುವಂಥದ್ದು 2 ಜನ ಫ್ರೆಂಡ್ಸ್ ನನ್ನ ರೂಮ್ ಒಳಗೆ ನನ್ನ ಜೊತೆನ ಮಲ್ಕೊರಕ್ಕೆ ಅವರು ಬಂದರು ಅಂತ ಹೇಳ್ತಾರೆ. ಮೈನೆ ಸೋಚಾ ತಾಲ ಲಗಾಯ ಜಾಯಿಗ. ನಾ ಏನು ವಿಚಾರ ಮಾಡಪ್ಪ, ಈ ಒಂದು ರೂಮಿಗೆ ತಾಲ
ಅಂದರೆ ಕೀಲಿಯನ್ನು ಹಾಕಬೇಕೇನಂತ ವಿಚಾರ ಮಾಡ್ತಾರತ್ತ ಅವರು. ಇನ್ಹೇ ತಕ್ಲೀಫ್ ಹೋಗಿ ನಾ ಈಗ ನಾನು ರೂಮಿಗೆ ನಾನು ಕೀಲಿ ಹಾಕಿದ್ರೆ ನನ್ನ ಫ್ರೆಂಡ್ಸ್ ಅದರಲ್ಲ ಅವ್ರಿಗೆ ತಕ್ಲೀಫ್ ಅಂದ್ರೆ ಏನಪ್ಪ ಕಷ್ಟ ಆಗ್ತೈತಿ ಅಂತ ವಿಚಾರ ಮಾಡ್ತಾರೆ. ಮೈನೆ ತಾಲ ನಹಿ ಲಗಾಯ ಈ ಒಂದು ವಿಚಾರವನ್ನು ಮಾಡಿ ಅವರು ತಮ್ಮ ರೂಮಿಗೆ ಏನು ಮಾಡಲ್ಲ, ಚಾವಿಯನ್ನು ಹಾಕಲ್ಲ, ಹಂಗೆ ಬಿಟ್ಟು ಹೋಗ್ತಾರೆ. ಉದ್ಘಾಟನ್ ಶಾನದಾರ್ ಹುವ ಆಮೇಲೇನು ಅಲ್ಲಿ ಉದ್ಘಾಟನೆಯನ್ನು ಆಗ್ತೈತಿ. मैंने लगभग 1 घंटे तक ಭಾಷಣ ದಿಯಾ. ಅವ್ರೇನಪ್ಪ ಹರಿಶಂಕರ್ ಪರ್ಸಾಯಿ ಅವರು 1 ತಾಸು ಏನು ಮಾಡ್ತಾರೋ ಭಾಷಣವನ್ನು ಕೊಡ್ತಾರೆ. ಲೋಗ ಜಾ ಚುಕೆ ಥೆ. ಆಮೇಲೆ ಆ ಒಂದು ಆದ ನಂತರ ಫಂಕ್ಷನ್ ಉದ್ಘಾಟನೆ ಆದ ನಂತರ ಏನು ಮಾಡ್ತಾರೋ ಎಲ್ಲ ಜನ, ಲೋಗ ಅಂದ್ರೆ ಏನಪ್ಪ ಜನ ಎಲ್ಲರೂ ಹೋಗಿರ್ತಾರೋ. ಮೈಥಾ ಮುಖ್ಯ ಅತಿಥಿ. ಆ ಫಂಕ್ಷನ್ ಅದ ಯಾರಪ್ಪ ಸಮ್ಮೇಳನ ಮುಖ್ಯ ಅತಿಥಿ ಯಾರಾಗಿರ್ತಾರೋ ಹರಿಶಂಕರ್ ಪರ್ಸಾಯಿ ಅವರು ಆಗಿರ್ತಾರೋ. ಮುಜಸೆ ಲೋಗ್ ಬಾತೆ ಕರ್ ರಹೆ ಥೆ. ಮತ್ತು ನನಗೆ ಬಂದ ಎಲ್ಲ ಜನ ಏನು ಮಾತಾಡಿಸ್ತಾ ಇದ್ರು. ಮೈ ಚಲನೆ ಲಗಾತೋ ಚಪ್ಪಲೆ ಪಹನನೆ ಗಯ. ಆಮೇಲೆ ಎಲ್ಲರೂ ಮಾತವನ್ನು ಹೇಳಿ ಮಾತಾಡಿಸಿದ ನಂತರ ನಾನು ರೂಮಿಗೆ ಹೋಗ್ಬೇಕತ್ಕೇಸಿ ಚಪ್ಪಲಿಯನ್ನು ಹಾಕೋರಕ್ಕೆ ಹೋದೆ. ದೇಖಾ ಮೇರಿ ಚಪ್ಪಲೆ ಗಾಯಬ್ ಥಿ. ಅಲ್ಲಿ ಏನು ಮಾಡ್ತಾರೆ ಅವರು ಬಂದು ನೋಡ್ತಾರೋ ಅವರು ಚಪ್ಪಲನ್ನು ಏನಾಗಂಗಿಲ್ಲ ಇರಂಗಿಲ್ಲ, ಯಾರು ತೊಗೊಂಡು ಹೋಗಿಬಿಟ್ಟಿರ್ತಾರೆ, ಗಾಯಬಾಗಿಬಿಟ್ಟಿರ್ತೈತಿ. ನೈ ಅವ್ರ ಅಚ್ಚಿ ಚಪ್ಪಲೆ ಥಿ. ಆಮೇಲೆ ಹೊಸದು ಮತ್ತು ಒಳ್ಳೆಯ ಚಪ್ಪಲ್ಗಳನ್ನು ಇದ್ದು ಅಂತ ಹೇಳ್ತಾರೆ. अब वहाँ एक जोड़ी फटी पुरानी ಚಪ್ಪಲೆ ಬಚಿ ಥಿ. ಅಲ್ಲಿ ಎಲ್ಲರೂ ಅಂತೂ ಸಮ್ಮೇಳನ ಆದ ನಂತರ ಎಲ್ಲರೂ ಹೋಗಿದ್ದಾರೋ. ಆಮೇಲೆ ಅಲ್ಲಿ ಒಂದು ಹಳೆಯದ ಹರಿದಿದ್ದ ಚಪ್ಪಲಿಗಳನ್ನು ಮಾತ್ರ ಇದ್ದು. ಮೈನೆ ಉನ್ಹೇ ಹಿ ಪಹನ್ ಲಿಯಾ. ಮತ್ತು ನಾ ಏನು ಮಾಡಿನಿ, ಯಾವುದು ಮುಂದಿಂದ ದಾರಿಯನ್ನು ಇಲ್ಲ, ಅದಕ್ಕೆ ನಾ ಹರಿದಿದ್ದ ಚಪ್ಪಲವನ್ನು ನಾ ಹಾಕೊಂಡೆ ಅಂತ ಹೇಳ್ತಾರೆ. ಯಹ ಬಾತ್ ಫೈಲ್ ಗೈ ಕಿ ಮೇರಿ ನೈ ಚಪ್ಪಲೆ ಕೊಹಿ ಪಹನ್ ಗಯಾ. ಆಮೇಲೆ ಈ ಒಂದು ಮಾತು ಎಲ್ಲ ಕಡೆ ಏನಾಗ್ತೈತಿ, ಎಲ್ಲ ಪ್ರತಿನಿಧಿಗೆ ಗೊತ್ತಾಗ್ಬಿಡ್ತೈತಿ. ಮುಖ್ಯ ಅತಿಥಿ ಅವ್ರದ್ದು ಹೊಸ ಚಪ್ಪಲನ್ನು ಏನದು ಯಾರು ತಗೊಂಡಾರು ಅನ್ನೋದು ಸುದ್ದಿಯನ್ನು ಹರಡ್ತೈತಿ ಇದು. ಆಮೇಲೆ ಏಕ್ ಇಮಾನ್ದಾರ್ ಡೆಲಿಗೇಟ್ ಮೇರೆ ಕಮ್ರೆ ಮೇ ಆಯೆ. ಒಂದು ಪ್ರಾಮಾಣಿಕ ಡೆಲಿಗೇಟ್ ಅಂದ್ರೆ ಏನಪ್ಪ ಪ್ರತಿನಿಧಿ ನನ್ನ ರೂಮಿಗೆ ಬರ್ತಾರ. ಕಹನೆ ಲಗೆ ಕ್ಯಾ ಆಪ್ಕಿ ಚಪ್ಪಲೆ ಕೊಯ್ ಪಹನ್ ಗಯಾ. ಅವ್ರು ಬಂದು ಏನು ಹೇಳ್ತಾರೋ ನಿಮ್ಮ ಚಪ್ಪಲಿಗಳನ್ನು ಯಾರು ಹಾಕೊಂಡು ಹೋದರು ಅನ್ನುವ ಒಂದು ಪ್ರತಿನಿಧಿ ಹರಿಶಂಕರ್ ಪರ್ಸಾಯಿ ಅವ್ರಿಗೆ ಕೇಳ್ತಾರೆ. मैंने कहा हाँ इतने बड़े जलसे में चप्पलों की अदला बदली हो ही जाती है. ಆಮೇಲೆ ಪರ್ಸಾಯಿ ಅವ್ರು ಏನು ಹೇಳ್ತಾರೋ ಹೌದು, ಇಂಥ ಒಂದು ದೊಡ್ಡದು ಒಂದು ಜಲಸ ಅಂದ್ರೆ ಏನಪ್ಪ ಸಮ್ಮೇಳನ ಒಳಗೆ ಇಂಥ ಸಣ್ಣ ಏನಪ್ಪ ಅದಲಾ ಬದಲಿ ಅಂದ್ರೇನ ಚೇಂಜಸನ್ನು ಆಗ್ತಾ ಇರ್ತೈತಿ, ಬದಲಾವಣೆಯನ್ನು ಆಗ್ತಾ ಇರ್ತೈತಿ ಅಂತ ಹೇಳ್ತಾರೆ ಅವ್ರು. ಫಿರ್ ಮೈನೆ ಧ್ಯಾನ್ ಸೆ ದೇಖಾ ಉಸ್ಕೆ ಪಾವ್ ಮೇ ಮೇರಿ ಹಿ ಚಪ್ಪಲೆ ಥಿ. ಆಮೇಲೆ ಅವರು ಏನು ಪ್ರತಿನಿಧಿ ಬಂದಿರ್ತಾನಲ್ಲ ಪರ್ಸಾಯಿ ಅವ್ರ ಜೋಡಿ ಮಾತಾಡ್ಸಕತ್ತ ಅವ್ರ ಕಾಲಾಗ ನೋಡ್ತಾರೆ, ಧ್ಯಾನವಾಗಿ ನೋಡ್ತಾರೋ. ಅವು ಹಾಕೊಂಡಿದ್ದು ಅಂತ ಚಪ್ಪಲ ಯಾರ್ದಿತ್ತದು ಹರಿಶಂಕರ್ ಪರ್ಸಾಯಿ ಅವ್ರದಾನೆ ಇತ್ತು. ವಹ ಬಿ ಮೇರಿ ಚಪ್ಪಲೆ ದೇಖ ರಹೆ ಥೆ. ಮತ್ತು ಅವರು ಸಹಿತ ಹರಿಶಂಕರ್ ಪರ್ಸಾಯಿ ಅವರು ಹರಿದಿದ್ದ ಚಪ್ಪಲಿಯನ್ನು ಹಾಕೊಂಡಿರ್ತಾರಲ್ಲೋ ಅದನ್ನು ನೋಡ್ತಾ ಇರ್ತಾರೆ. ವೇ ಬಹುತ್ ಕರ್ಕೆ ಉನ್ ಹಿ ಕಿ ಥಿ. ಅದು ಏನಪ್ಪ ಆ ಒಂದು ಪ್ರತಿನಿಧಿದ ಚಪ್ಪಲಿಗಳನ್ನು ಇದ್ದು ಅವ. पर वह बेहिचक मुझे समझाने लगे. ಹಿಚಕ ಬೇಹಿಚಕ್ ವಿರುದ್ಧಾರ್ಥಕ ಪದಗಳು. ಆಮೇಲೆ ಯಾವುದೂ ಥರದ ಹಿಚಕ್ ಅಂದ್ರೆ ಏನಪ್ಪ ಸಂಕೋಚ ಇಲ್ಲದ ನನಗೆ ತಿಳಿಸ್ತಾ ಇದ್ರು ಅವ್ರು. ದೇಖಿಯೇ ಚಪ್ಪಲೆ ಏಕ್ ಜಾಗ ನಹಿ ಉತಾರ್ನಿ ಚಾಹಿ. ನೋಡ್ರಿ ಚಪ್ಪಲ್ಗಳನ್ನು ಒಂದೇ ಕಡೆ ಏನು ಮಾಡಬಾರ್ದು, ತೆಗಿಬಾರದು ಅಂತ ಹೇಳ್ತಾರೆ. ಏಕ್ ಚಪ್ಪಲ್ ಯಹಾ ಉತಾರಿಯೇ ತೋ ದೂಸರಿ 10 ಫೀಟ್ ದೂರ. ಆಮೇಲೆ ನೋಡ್ರಿ ಅವ ಐಡಿಯಾ ಹೇಳ್ತಾನೆ, ಒಂದು ಚಪ್ಪಲಿ ಒಂದು ಜಾಗೆ ಇಡಬೇಕತ್ತ, ಅದರದ್ದು ಇನ್ನೊಂದು ಜೋಡಿ ಚಪ್ಪಲಿ 10 ಫೂಟ್ ಆ ಚಪ್ಪಲಿನಿಂದ 10 ಫುಟ್ ದೂರ ಇಡಬೇಕಂತ ಹೇಳ್ತಾರೆ. ತಬ್ ಚಪ್ಪಲೆ ಚೋರಿ ನಹಿ ಹೋತಿ. ಆವಾಗ ಚಪ್ಪಲಿಗಳು ಏನಾಗಂಗಿಲ್ಲ, ಕಳ್ಳತನವನ್ನು ಆಗಲ್ಲ. एक ही जगह जोड़ी होगी तो कोई भी पहन लेगा. मैंने ऐसा ही किया था. ಆಮೇಲೆ ಒಂದೇ ಕಡೆ ನೀವು ಜೋಡಿಸಿ ಎರಡು ಚಪ್ಪಲಿಗಳನ್ನು ಜೋಡಿಸಿಟ್ಟು ಅಂದರೆ ಯಾರು ಬೇಕಾದವ್ರು ಏನು ಮಾಡ್ತಾರೆ ಅದನ್ನು ಹಾಕೊಂಡು ಹೋಗ್ತಾರೋ. ಮತ್ತು ನಾನು ಹಿಂಗೆ ಮಾಡೇನಿ ಅಂತ ಹೇಳ್ತಾರೆ. ಅಂದರೆ ನಾನು ಒಂದು ಚಪ್ಪಲಿ ಈ ಕಡೆ ಒಂದು ಚಪ್ಪಲ ಆ ಕಡೆ ಇಟ್ಟೇನಿ ಅಂತ ಹೇಳ್ತಾರೆ. मैं देख रहा था कि वह मेरी ही चप्पलें पहने और मुझे समझा रहे. ನಾನು ನೋಡ್ತಾ ಇದ್ನಿ ಏನು ಅವ ನಂದೇ ಚಪ್ಪಲಿಯನ್ನು ಹಾಕೊಂಡಾನು ಮತ್ತು ನನಗೆ ಏನು ಮಾಡ್ತಾನವ ಸಮझा रहे है. ನನಗೆ ಅವ ತಿಳಿಸಾತಾನು, ಬುದ್ಧಿ ಮಾತನ್ನು ನನಗೆ ಹೇಳತಾನ ಕೇಶಿ ಹರಿಶಂಕರ್ ಪರ್ಸಾಯಿ ಅವರು ವಿಚಾರ ಮಾಡ್ತಾರೆ.
मैंने कहा कोई बात नहीं. ಅವಾಗ ಪರ್ಸಯ್ಯ ಅವರು ಹೇಳ್ತಾರೋ ಏನೂ ಇಲ್ಲ, ಆಯ್ತು ಏನಿಲ್ಲ ಅಂಥದ್ದೇನಿಲ್ಲ ಅಂತ ಹೇಳ್ತಾರೆ ಅವ್ರು. ಸುಬಹ ದೂಸರಿ ಖರೀದ್ ಲುಂಗ, ಮುಂಜಾನೆ ಬ್ಯಾರೆದ ಖರೀದಿಯನ್ನು ಅಂದರೆ ಬ್ಯಾರೆ ಚಪ್ಪಲಿಯನ್ನು ತೊಗೊಂಡು ಬರ್ತೀನಿ ಅಂತ ಹೇಳ್ತಾರೆ. ಆಪ್ಕಿ ಚಪ್ಪಲೆ ನಹಿ ಗೈ ಯಹ ಗನಿಮತ್ ಹೈ. ಗನಿಮತ್ ಅಂದ್ರೇನು ಆಶ್ಚರ್ಯ. ನಿಮ್ಮ ಚಪ್ಪಲಿಯನ್ನು ಹೋಗಿಲ್ಲ, ಇದು ಒಂದು ಆಶ್ಚರ್ಯ ಇರುವಂಥದ್ದು ಮಾತು. ಅದಕ್ಕೆ ಕೇಳ್ತಾರೆ ಅವ್ರು. ಫಿರ್ ಮೈನೆ ದೇಖಾ ಕಿ ಏಕ್ ಬಿಸ್ತರ್ ಕಿ ಚಾದರ್ ಗಾಯಬ್ ಹೈ. ಆಮೇಲೆ ಈ ಥರ ಹೇಳ್ತಾರೋ ಅವ್ರು ಹೋಗ್ತಾರೆ. ಆಮೇಲೆ ಅವ್ರ ರೂಮಿಗೆ ನೋಡ್ತಾರೋ ರೂಮ್ ಒಳಗೆ ಬಂದು ಆಮೇಲೆ ಏನಪ್ಪ ಬಿಸ್ತರದ ಚಾದರವನ್ನು ಯಾರು ತೊಗೊಂಡು ಹೋಗ್ಬಿಟ್ಟಿರ್ತಾರೆ, ब्लैंकेटನ್ನು. मैंने आयोजनकर्ताओं से कहा तो उन्होंने जवाब दिया होटल वाले ने धुलाने को भेज दी होगी, दूसरी आ जाएगी. पर दूसरी आई नहीं. ಆಮೇಲೆ ಅವ್ರು ಏನು ಮಾಡ್ತಾರೋ ಅಲ್ಲಿ ಏನೋ ಸಮ್ಮೇಳನದ ಆಯೋಜನವನ್ನು ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಹೇಳ್ತಾರತ್ತೆ ಚಾದರವನ್ನು ಯಾರು ತೊಗೊಂಡು ಹೋಗ್ಯಾರೋ ಅಂದ ಕೂಡಲೇ ಅವ್ರು ಏನು ಹೇಳ್ತಾರೋ ಆಯೋಜನಕರ್ತಾದವರು ಹೋಟೆಲ್ದವರು ಏನಪ್ಪ ತೊಳ್ಯಾಕತ್ಕೇಶಿ ಒಯ್ದಿರ್ಬೇಕಾ ಇನ್ನೊಂದು ಬ್ಯಾರೇದು ಬರ್ತೈತಿ ಅಂತ ಹೇಳ್ತಾರೆ. ಆದರೆ ಎರಡನೇದು ಇನ್ನೊಂದು ಬರಲ್ಲ. ಯಾಕಂದರೆ ಅವ್ರು ಹೋಟೆಲ್ ಅದವರು ತೊಗೊಂಡು ಹೋಗಿದ್ದರೆ ಅವ್ರು ತಂದು ಕೊಡ್ತಿರೋ, ಅವ್ರು ತೊಗೊಂಡು ಹೋಗಿಲ್ಲ, ಹೌದಿಲ್ಲ. दूसरे दिन गोष्ठियाँ शुरू हो गई. रात को गोष्ठियों से लौटा देखा कि 2 और चादरें गायब है. 3 चली गई. ಆಮೇಲೆ ಅವ್ರು ಏನು ಮಾಡ್ತಾರೋ ಮರ್ದಿನ ಮತ್ತು ಸಮ್ಮೇಳನಿಗೆ ಹೋಗ್ತಾರೋ ಅಲ್ಲಿ ಎಲ್ಲ ಅಲ್ಲಿಂದ ಬರೋಕೆ ಏನಾಗ್ತೈತಿ ಲೇಟವನ್ನಾಗ್ತೈತಿ. ಬಂದು ರೂಮಿಗೆ ನೋಡ್ತಾರೋ ಈಗ ಒಂದು ಗಾಯಬಾಗಿತ್ತ, ಇನ್ನು 2 ಚಾದರಗಳನ್ನು ಅಲ್ಲಿ ಏನಾಗ್ತೈತಿ ಗಾಯಬಾಗಿರ್ತೈತಿ. 3 ಯಾಕಂದರೆ ಇವ್ರದ್ದು ಒಂದು ಚಾದರ ಅವ್ರ ಫ್ರೆಂಡ್ಸ್ ಇಬ್ಬರದ ಚಾದರ್ ಇರ್ತೈತಲ್ಲ ಅವು 3 ಚಾದರ್ಗಳನ್ನು ಬ್ಲ್ಯಾಂಕೆಟ್ಗಳನ್ನು ಯಾರು ತಗೊಂಡು ಹೋಗಿರ್ತಾರೆ. दूसरे दिन बैठक में जाने के लिए धूप का चश्मा खोजने लगा. ಆಮೇಲೆ ಮರುದಿನ ಏನು ಮಾಡ್ತಾರೋ ಬೈಠಕ್ ಅಂದರೆ ಫಂಕ್ಷನಿಗೆ ಅಲ್ಲಿ ಹೋಗೋ ಟೈಮಿಗೆ ನಾನು ಬಿಸಿಲಾಗ ಹಾಕೋರುವಂಥದ್ದು ಚಶ್ಮಾವನ್ನು ಅಲ್ಲೇ ಟೇಬಲ್ ಮೇಲೆ ಇಟ್ಟಿದ್ನಿ. ತೋ ನಹಿ ಮಿಲಾ ಶಾಮ್ ಕೋ ತೋ ಥಾ. ಆಮೇಲೆ ಅಲ್ಲಿ ಬಂದು ಹುಡುಕ್ಯಾಡ್ತಾರೋ ಟೇಬಲ್ ಮೇಲೆ. ಆಮೇಲೆ ಅಲ್ಲಿ ನಿನ್ನೆ ಸಂಜಿಗೆರೆ ಇತ್ತಾ, ಈಗ ಇರಾಕಿಲ್ಲದು ಅಂತ ಹೇಳ್ತಾರೆ ಅವ್ರು. मैंने 1-2 लोगों से कहा तो बात फैल गई. ಆಮೇಲೆ ಅವ್ರು ಏನು ಮಾಡ್ತಾರೋ ಇಬ್ಬರು ಮಂದಿಯನ್ನು ಕೇಳ್ತಾರೆ, ನನ್ನ ಚಶ್ಮಾವನ್ನು ನೋಡ್ಯಾರಿ ಅಂದ ಕೂಡಲೇ ಇದು ಸಹಿತ ಮಾತು ಏನಾಗ್ತೈತಿ ಎಲ್ಲರಿಗೂ ಗೊತ್ತಾಗ್ಬಿಡ್ತೈತಿ. इसी समय बगल के कमरे में हल्ला हुआ. अरे मेरा ब्रीफकेस कहाँ चला गया, यहीं तो रखा था. ಆಮೇಲೆ ಅಲ್ಲಿ ಬಾಜು ರೂಮ್ ಇತ್ತಲ್ಲ ಅವ್ರ ಬಾಯಿ ಸೈಡ ಅಲ್ಲಿ ಒಂದು ಆವಾಜ್ ಆಗ್ತೈತಿ. ಹಲ್ಲ ಅಂದ್ರೆ ಏನಪ್ಪ ಶೋರವನ್ನು ಆಗ್ತೈತಿ. ಏನತ್ತ ನನ್ನ ಬ್ರೀಫ್ ಕೇಸನ್ನು ಯಾರು ತೊಗೊಂಡು ಹೋದ್ರು, ಇಲ್ಲೇ ಇಟ್ಟೇನಿ ಅದಕ್ಕೆ ಚೀರುದು ಒಂದು ಸಪ್ಪಳವನ್ನು ಕೇಳ್ತಾರೆ. ಮನೆ ಪೂಚ ಉಸ್ಮೆ ಪೈಸೆ ತೋ ನಹಿ ಥೇ. ಆಮೇಲೆ ಇಲ್ಲಿ ಪರ್ಸಯ್ಯ ಅವರು ಅವ್ನು ಕೇಳ್ತಾನ ಪ್ರತಿನಿಧಿಗೆ ಏನತ್ತ ಆ ಒಂದು ನಿಮ್ಮ ಬ್ರೀಫ್ ಕೇಸ್ದಾಗ ರೊಕ್ಕ ಇದ್ದು ಏನಂತ ಕೇಳ್ತಾರೆ ಅವ್ರು. ಜವಾಬ್ ಮಿಲ ಪೈಸೆ ತೋ ನಹಿ ಥೇ ಕಾಗಜಾತ್ ಥೇ. ಆಮೇಲೆ ಅದ್ರಾಗ ರೊಕ್ಕ ಅಂತೂ ಇರಾಕಿಲ್ಲ, ಆದರೆ ಅದ್ರಾಗ ಕೆಲವೊಂದು ಕಾಗಜಾತ್ ಅಂದ್ರೇನು ಕಾಗದ ಪತ್ರಗಳನ್ನು ಇದ್ದು ಅಂತ ಹೇಳ್ತಾರೆ. ಮೈನೆ ಕಹ ತೋ ಮಿಲ್ ಜಾಯಂಗೆ. ಹಂಗೈತಂದ್ರೆ ಒಟ್ಟು ಚಿಂತೆಯನ್ನು ಮಾಡೋಕೆ ಹೋಗ್ಬೇಡ್ರಿ, ನಿಮ್ಮ ಬ್ರೀಫ್ ಕೇಸನ್ನು ನಿಮಗೆ ಸಿಗ್ತೈತಿ ಅಂತ ಹೇಳ್ತಾರೆ. ಮೈ ಬಿನಾ ಧೂಪ್ ಕಾ ಚಶ್ಮಾ ಲಗಾಯಿ ಬೈಠಕ್ ಮೇ ಪਹੁಂಚ. ಅವ್ರೇನಪ್ಪ ಈ ಬಿಸಿಲಾಗ ಹಾಕೋರುವಂಥದ್ದು ಚಶ್ಮಾ ಇಲ್ಲದವ್ರು ಏನು ಮಾಡ್ತಾರೋ ಆ ಒಂದು ಬೈಠಕಿಗೆ ಹೋಗ್ತಾರೆ ಅವ್ರು. बैठक में 15 मिनट चाय की छुट्टी हुई. ಆಮೇಲೆ ಅಲ್ಲಿ ಒಂದು ಏನು ಸಮ್ಮೇಳನದಾಗ 15 ನಿಮಿಷದ ಏನಾಗ್ತೈತಿ ಚಾ ಕುಡಿಯಾಕತ್ಕೇಸಿ ಫ್ರೆಶ್ ಆಗ್ತಾರೆ ಎಲ್ಲರೂ. ಅಂದರೆ ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಕೆ ಬಿಡ್ತಾರೆ ಅದನ್ನು. ಲೋಗೋನೆ ಸಹಾನುಭೂತಿ ಪ್ರಕಟ್ ಕಿ ಏಕ್ ಸಜ್ಜನ್ ಆಯ್. ಆಮೇಲೆ ಎಲ್ಲರೂ ಬೈಠಕತೆ ಎಲ್ಲರೂ ಸಹಾನುಭೂತಿಯನ್ನು ಮಾಡ್ತಾರೋ. ಅಲ್ಲಿಂದ ಒಬ್ಬ ಸಜ್ಜನ ವ್ಯಕ್ತಿಯನ್ನು ಬರ್ತಾರೋ. ಕಹನೆ ಲಗೆ ಆ ಸಜ್ಜನ್ ಬಂದೆ ಹೇಳ್ತಾರೆ, ನೋಡ್ರಿ बड़ी चोरियां हो रही हैं, देखिए आपका धूप का चश्मा ही चला गया. ಭಾಳ ಕಳ್ತನ ಆಗತ್ತವ ನೋಡ್ರಲ್ಲ, ಈಗ ನಿಮ್ಮ ಚಶ್ಮಾನ ಯಾರು ತಗೊಂಡು ಹೋಗಿದ್ದಾರು ಅದಕ್ಕೆ ಆ ಸಜ್ಜನ ಹೇಳ್ತಾನೆ. ವಹ ಧೂಪ್ ಕಾ ಚಶ್ಮಾ ಲಗಾಯೇ ಥೇ. ಮತ್ತು ಏನು ಪ್ರತಿನಿಧಿ ಬಂದು ಮಾತಾಡ್ಸತ್ತಲ್ಲ ಅವ ಏನು ಮಾಡಿದ್ದ ಧೂಪದ ಬಿಸಿಲದ ಒಂದು ಚಶ್ಮೆಯನ್ನು ಹಾಕೊಂಡಿರ್ತಾನೋ. ಮುಜೆ ಯಾದ್ ತಾ ಏಕ್ ದಿನ ಪಹಲೆ ವಹ ಧೂಪ್ ಕಾ ಚಶ್ಮಾ ನಹಿ ಲಗಾಯೇ ಥೇ. ಆಮೇಲೆ ಪರ್ಸಾಯಿ ಅವ್ರಿಗೆ ಗೊತ್ತಿತ್ತು, ಯಾಕಂದರೆ ಇದಕ್ಕಿಂತ ಮೊದಲು ಅವಂಗೆ ಭೇಟಿ ಆಗಿರಲ್ಲ, ಆವಾಗ ಅವ್ನು ಚಶ್ಮಾವನ್ನು ಹಾಕೋರಂಗಿಲ್ಲ, ಹಂಗೆ ಬಂದಿರ್ತಾನೋ. ಜೋ ಚಶ್ಮಾ ವಹ ಲಗಾಯತೆ ವಹ ಮೇರಾ ಹಿ ತಾ. ಅವನು ಏನು ಪ್ರತಿನಿಧಿಯನ್ನು ಚಶ್ಮಾವನ್ನು ಹಾಕೊಂಡಿರ್ತಾನಲ್ಲ ಅದ ನಂದೇ ಚಶ್ಮಾ ಅದಕ್ಕೆ ಪರ್ಸಾಯಿ ಅವರಿಗೆ ಗೊತ್ತಾಗ್ಬಿಡ್ತೈತಿ.
कहने लगे आपने चश्मा लगाया नहीं था. ಆಮೇಲೆ ಅವನ ಪ್ರತಿನಿಧಿ ಕೇಳ್ತಾನೆ, ನೀವು ಚಶ್ಮಾ ಅಂದರೆ ಹಾಕೊಂಡಿರ್ಕಿಲ್ಲ ಕೇಳ್ತಾರೆ. मैंने कहा रात को क्या चांदनी में धूप का चश्मा लगाया जाता है. ಆಮೇಲೆ ಪರ್ಸಾಯಿ ಅವರು ಹೇಳ್ತಾರೆ, ಏನಪ್ಪ ರಾತ್ರಿ ಕತ್ಲಾಗ ನಾ ಏನು ಧೂಪದ ಚಶ್ಮೆ ಹಾಕೋಲಿ ಅಂತಾರವ್ರು. मैंने कमरे के टेबल पर रख दिया था. ನಾನು ಅದನ್ನು ನಮ್ಮ ರೂಮದ ಟೇಬಲ್ ಮೇಲೆ ನಾನು ಅದನ್ನು ಇಟ್ಟಿದ್ದೆ. ರಾತ್ರಿಯಾಗನೇ ತೆಗೆದಿಟ್ಟಾರ ಅವರು. ವಹ ಬೋಲೆ ಕೊಯ್ ಉಠಾಲೆ ಗಯಾ ಹೋಗ. ಆಮೇಲೆ ಆ ವ್ಯಕ್ತಿ ಹೇಳ್ತಾನು, ಯಾರ್ಯಾರು ಒಬ್ರ ಹಿಂಗೆ ನೀವು ಟೇಬಲ್ ಮೇಲೆ ಇಟ್ಟಿರಿ ಅನ್ನನ ಯಾರು ತೊಗೊಂಡು ಹೋಗ್ಬಿಟ್ಟಾರ ಅದನ್ನು ಹೇಳ್ತಾರೆ. ಮೈ ಉನ್ಹೆ ದೇಖ್ ರಹಾ ತಾ और वह मेरा चश्मा लगाए इत्मीनान से बैठे थे. ಮತ್ತು ನಾ ಅವ ಪ್ರತಿನಿಧಿಗೆ ನೋಡತ್ತೇನೆ, ಆದರೂ ಅವ್ರು ನನ್ನ ಚಶ್ಮಾವನ್ನು ಹಾಕೊಂಡು ಫುಲ್ ಇತ್ಮಿನಾನ್ ಬಿಂದಾಸ್ವಾಗಿ ಅವರು ಕೂತಿರು. तीसरे दिन रात को लौटा तो कुछ हरारत सी थोड़ी ठंड भी थी. मैंने सोचा बिस्तर से कंबल निकाल लूँ, पर कंबल भी गायब था. ನೋಡ್ರಿ, ಮೂರನೇ ದಿನ ರಾತ್ರಿಗೆ ಏನು ಬರ್ತಾರ ಅವರು, ಸಮ್ಮೇಳನ ಏನು ಬರ್ತಾರೋ, ಆಮೇಲೆ ಥಂಡಿ ಜಾಸ್ತಿ ಇದ್ದಿದ್ದಕ್ಕೆ ಅವ್ರು ಏನು ಮಾಡ್ತಾರೋ, ಕಂಬಲವನ್ನು ತೆಗಿಬೇಕತ್ ತೆಗ್ಯಾಕೆ ಹೋಗ್ತಾರೋ. ಕಂಬಲು ಸಹಿತ ಏನಾಗಿರ್ತೈತಿ ಇಲ್ಲಿ ಗಾಯಬಾಗಿರ್ತೈತಿ. फिर हल्ला हुआ. ಮತ್ತೇನಾಗ್ತೈತಪ್ಪ, ಶೋರವನ್ನು ಆಗ್ತೈತಿ. ಸ್ವಾಗತ ಸಮಿತಿಗೆ ಮಂತ್ರಿ ಆಯಿ. ಆಮೇಲೆ ಅಲ್ಲಿ ಸ್ವಾಗತ ಸಮಿತಿದ ಏನು ಮಂತ್ರಿ ಬರ್ತಾರೋ. ಕೈ ಕಾರ್ಯಕರ್ತ ಆಯಿ. ಮತ್ತು ಅವ್ರ ಜೋಡಿ ಭಾಳಷ್ಟು ಆಯೋಜನಕರ್ತ ಅಂದರೆ ಆ ಸಮ್ಮೇಳನವನ್ನು ಆಯೋಜನೆ ಮಾಡ್ತಾ ಇದ್ರಲ್ಲ ಅವರಿವರು ಸಹಿತ ಬರ್ತಾರೆ. ಮಂತ್ರಿ ಕಾರ್ಯಕರ್ತ ಅವನಿಗೋ ದಾಟ್ನೆ ಲಗೆ. ಅಲ್ಲಿ ಮಂತ್ರಿ ಏನು ಮಾಡ್ತಾರೋ, ಎಲ್ಲ ಕಾರ್ಯಕರ್ತ ಅವ್ರಿಗೆ ಬೈತಾರ ಅವರು. ಡಾಂಟನ ಅಂದ್ರೆ ಏನಪ್ಪ, ಬೈಯೋದು. ತುಮ್ ಲೋಗ್ ಕ್ಯಾ ಕರ್ತೆ ಹೋ, ನೀವೆಲ್ಲರೂ ಇಲ್ಲಿ ಏನು ಮಾಡ್ತಾ ಇದ್ದೀರಿ. ತುಮ್ಹಾರಿ ಡ್ಯೂಟಿ ಯಹಾ ಹೈ, ಮತ್ತು ನಿಮ್ಮ ಎಲ್ಲ ಡ್ಯೂಟಿ ಏನೈತಿ ಇಲ್ಲಿದೆ. ತುಮ್ಹಾರೆ ರಹತೆ ಚೋರಿಯಾ ಹೋ ರಹಿ ಹೈ, ಮತ್ತು ನಿಮ್ಮ ಇರೋ ತನಕ ಇಲ್ಲಿ ಕಳ್ಳತನಗಳನ್ನು ಆಗತ್ತವು. ಯಹ ಇಮಾನ್ದಾರ್ ಸಮ್ಮೇಳನ, ಇದು ಸಮ್ಮೇಳನ ಎಂಥದೈತಿ, ಪ್ರಾಮಾಣಿಕ ಸಮ್ಮೇಳನ ಇದೆ. ಬಾಹರ್ ಯಹ ಚೋರಿ ಕಿ ಬಾತ್ ಫೈಲಿ ತೋ ಕಿತ್ನಿ ಬದ್ನಾಮಿ ಹೋಗಿ, ಹೊರಗಡೆ ಈ ಒಂದು ಕಳ್ಳತನದ ಒಂದು ಮಾತನ್ನು ಹೋತಂದರೆ ಎಷ್ಟು ಏನಾಗಬಹುದು, ಬದ್ನಾಮಿ ಅಂದರೆ ಕೆಟ್ಟ ಹೆಸರು ಬರಬಹುದು. ಯಾಕಂದರೆ ಇದು ಪ್ರಾಮಾಣಿಕ ಸಮ್ಮೇಳನ ಐತಿ, ಇನ್ನೊಬ್ರಿಗೆ ಪ್ರೇರಣೆ ಮಾಡುವಂಥದ್ದು. ಅದ್ರಾಗ ಪ್ರಾಮಾಣಿಕ ಜನನೇ ಈ ಥರ ಕಳ್ತನ ಮಾಡತ್ತಾರ ಅನ್ನೋದು ಗೊತ್ತಾಗ್ತಾರೆ. ನಮ್ಮ ವ್ಯಾಲ್ಯೂ ಏನು ಉಳಿತು ಹೊರಗಡೆ. ಅದಕ್ಕೆ ಆ ಸ್ವಾಗತ ಸಮಿತಿದ ಮಂತ್ರಿ ಕಾರ್ಯಕರ್ತದವ್ರಿಗೆ ಬಯಕ್ಕೆ ಚಾಲು ಮಾಡ್ತಾನೆ. ಕಾರ್ಯಕರ್ತ ಅವನೇ ಕಾರ್ಯಕರ್ತದವರು ಹೇಳ್ತಾರೆ, ಹಮ್ ಕ್ಯಾ ಕರೆ, ನಾವು ಏನು ಮಾಡಲಿ. अगर सम्माननीय डेलीगेट यहाँ वहाँ जाएँ तो क्या हम उन्हें रोक सकते हैं. ನಾವೇನು ಮಾಡಲಿ, ಅವ್ರು ಏನಪ್ಪ ಪ್ರತಿನಿಧಿಗಳನ್ನು ಅಲ್ಲಿ ಇಲ್ಲಿ ಹೋದು ಅಂದರೆ ನಾವು ಏನು ಅವ್ರಿಗೆ ಹೋಗಕ್ಕೆ ಬೇಡ ಅನ್ನೋದೈತಿ. ಈ ಥರ ಕಾರ್ಯಕರ್ತದವರು ಹೇಳ್ತಾರೆ. मंत्री ने गुस्से से कहा, मैं पुलिस को बुलाकर यहाँ सबकी तलाशी करवाता हूँ. ಆಮೇಲೆ ಮಂತ್ರಿ ಗುಸ್ಸಾ ಅಂದ್ರೆ ಏನಪ್ಪ, ಸಿಟ್ಟಿನಿಂದ ಹೇಳ್ತಾರೆ, ನಾ ಏನಪ್ಪ ಈಗ ಪೊಲೀಸ್ ಅವ್ರಿಗೆ ಕರಿತೇನೆ, ಎಲ್ಲರಿಗೂ ಏನು ಮಾಡ್ತೇನೆ, ನಾನು ತಲಾಶಿ ತಗೋರಕ ಹಚ್ತೇನೆ ಅದಕ್ಕೆ ಹೇಳ್ತಾರೆ. ಮೈನೆ ಸಮझाಯ. ಅವಾಗ ಪರ್ಸಾಯಿ ಅವರು ಅವ್ರಿಗೆ ತಿಳಿಸ್ತಾರೆ, ಮಂತ್ರಿಗೆ ಏನತ್ತ, ಐಸಾ ಹರ್ಗಿಸ್ ಮತ್ ಕರಿಯೇ, ಇಂಥದ್ದು ತಪ್ಪನ್ನು ನೀವು ಒಟ್ಟ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾನೆ. ईमानदारों के सम्मेलन में ಪೊಲೀಸ್ ईमानदारों की तलाशी ले, यह बड़ी अशुभनीय बात है. ಈ ಒಂದು ಪ್ರಾಮಾಣಿಕ ಇರುವಂಥದ್ದು ಸಮ್ಮೇಳನ ಒಳಗೆ ಪೊಲೀಸ್ ಪ್ರಮಾಣ ವ್ಯಕ್ತಿಗಳಿಗೆ ತಲಾಶಿಯನ್ನು ತಗೊಂಡ್ರೆ ಅದು ಅಶುಭನೀಯ ಮಾತು ಅಂತ ಹೇಳ್ತಾರೆ. ಫಿರ್ ಇತನೆ ಬಡೆ ಸಮ್ಮೇಳನ ಮೇ ಥೋಡಿ ಗಡ್ಬಡಿ ಹೋಗಿ ಹಿ. ಮತ್ತು ಇಂಥ ಒಂದು ದೊಡ್ಡ ಸಮ್ಮೇಳನ ಒಳಗೆ ಸ್ವಲ್ಪ ಏನಪ್ಪ ಗಡಬಡಿಯನ್ನು ಆಗೋದು ಸಹಜ. ಅದಕ್ಕೆ ಅವರು ಪರ್ಸಾಯಿ ಅವರು ಮಂತ್ರಿಗೆ ತಿಳಿಸ್ತಾರೆ. एक कार्यकर्ता ने कहा, तलाशी किन की करवाएंगे. आधे के लगभग डेलीगेट तो किराया लेकर दोपहर को ही ವಾಪಸ್ ಚಲೆ ಗए. ಆಮೇಲೆ ಅಲ್ಲಿ ಕಾರ್ಯಕರ್ತದವ್ರು ಹೇಳ್ತಾರೆ, ನೀವು ತಲಾಶಿರಿ ಯಾರಿಗೆ ತಗೋರವ್ರು ಅದೇ ರೀ, ಅರ್ಧ ಡೆಲಿಗೇಟ್ ಎಲ್ಲ ಏನು ಮಾಡಿದಾರು, ಗಾಡಿ ಖರ್ಚಿಯನ್ನು ತಗೊಂಡು ತಮ್ಮ ಊರಿಗೆ ಹೋಗಿಬಿಟ್ಟಿದ್ದಾರೆ ಇವತ್ತು ಮಧ್ಯಾಹ್ನಗೆ ಅಂತ ಹೇಳ್ತಾರೆ ಅವ್ರು. ರಾತ್ ಕೋ ಪಹನನೆ ಕೆ ಕಪಡೆ ಸಿರ್ಹಾನೆ ದಬಾಕರ್ ಸೋಯ. ಆಮೇಲೆ ಪರ್ಸಾಯಿ ಅವರು ಅಂಜಿ ಏನು ಮಾಡ್ತಾರೆ, ರಾತ್ರಿದ ಏನಪ್ಪ ಅರಿವಿಗಳನ್ನು ರಾತ್ರಿ ತಮ್ಮ ಸಿರ್ಹಾನೆ ಅಂದ್ರೆ ತಲೆಬುಂಬು ತೆಳಗೆ ತೊಗೊಂಡು ಮಲ್ಕೋತಾರತ್ತ. ಅಂದರೆ ಅದು ಯಾರ್ಯಾರೇ ಕಳ್ತನ ಮಾಡ್ಕೊಂಡು ಹೋಗ್ಬಾರ್ದತ್ ಅದು ತಲೆಬುಂಬು ತೆಳಗೆ ಇಟ್ಕೊಂಡು ಮಲ್ಕೋತಾರತ್ತ. ನೈ ಚಪ್ಪಲೆ ಅವ್ರ ಶೇವಿಂಗ್ ಕ ಡಿಬ್ಬ ಬಿಸ್ತರ್ಗೆ ನೀಚೆ ದಬಾಯ. ಮತ್ತು ಹೊಸ ಚಪ್ಪಲ್ಗಳನ್ನು, ಶೇವಿಂಗ್ ಡಬ್ಬಿಯನ್ನು ಅವೆಲ್ಲ ಬಿಸ್ತರ್ ಅಂದರೆ ಏನಪ್ಪ
ಹಾಸಿಗೆ ತೆಳಗದನ್ನು ಮುಚ್ಚಿಡ್ತಾರತ್ತ. ಸುಬಹ ಮುಜೆ ಲೌಟ್ನಾ ಥಾ, ಯಾಕಪ್ಪ ಅಂದರೆ ಮುಂಜಾನೆ ನನಗೆ ಹೊಳ್ಳಿ ನಮ್ಮೂರಿಗೆ ಹೋಗಬೇಕಾಗಿತ್ತು. ಮುಜೆ ಉನ್ ಲೋಗೋನೆ ಅಚ್ಚಾ ಪೈಸಾ ದಿಯಾ, ಮತ್ತು ಏನಪ್ಪ ಅವರು ಸಮಿತಿದ ಮುಖ್ಯ ಅತಿಥಿಯಾಗಿ ಹೋಗಿದ್ದಕ್ಕೆ ನನಗೆ ಭಾಳ ಅಂದರೆ ಚಲೋ ಅಮೌಂಟ್ ರೊಕ್ಕವನ್ನು ಕೊಟ್ಟರು ಅಂತ ಹೇಳ್ತಾರೆ. ಮೈನೆ ಸಾಮಾನು ಬಾಂಧ, ಆ ರೊಕ್ಕ ಕೊಟ್ಟದ ತಕ್ಷಣ ನಾನು ಏನು ಮಾಡಿ ನಂದು ಸಾಮಾನವನ್ನು ಕಟ್ಟಿದೆ. ಮಂತ್ರಿನೇ ಕಹ ಪರ್ಸಾಯಿಜಿ ಗಾಡಿ ಆನೆ ಮೇ ದೇರ್ ಹೈ. ಆಮೇಲೆ ಮಂತ್ರಿ ಏನು ಹೇಳ್ತಾರೆ, ಪರ್ಸಾಯಿಜಿ ಏನಪ್ಪ ಇನ್ನು ಗಾಡಿ ಬರೋಕೆ ಏನೈತಿ ಲೇಟ್ ಇದೆ ಅಂತ ಹೇಳ್ತಾರೆ. ಚಲಿಯೇ ಸ್ವಾಗತ ಸಮಿತಿ ಕೆ ಸಾತ್ ಅಚ್ಚೆ ಹೋಟೆಲ್ ಮೇ ಭೋಜನ ಹೋ ಜಾಯೆ ಅಬ್ ತಾಲ ಲಗಾ ದೇತೆ ಹೇ. ಆಮೇಲೆ ಇನ್ನು ಗಾಡಿ ಬರೋದು ಲೇಟ್ ಐತಿ, ಯಾವುದರ ಒಂದು ಒಳ್ಳೆ ಹೋಟೆಲ್ಗೆ ಹೋಗಿ ಒಂದು ಭೋಜನವನ್ನು ಮಾಡ್ಕೊಂಡು ಬರೋನು. ಈಗ ಏನು ಮಾಡೋನು, ತಾಲ ಕೀಲಿಯನ್ನು ಹಾಕಿ ಹೋಗೋನು ಅಂತ ಹೇಳ್ತಾರೆ ಅವರು. ಪರ್ ತಾಲ ಭೀ ಗಾಯಬ್ ಥ. ಆಮೇಲೆ ಕೀಲಿ ಹಾಕಕ್ಕೆ ಹೋಗ್ತಾರೋ, ಆ ಏನಪ್ಪ ಚಾವಿ ಕೀಲಿನೂ ಸಹಿತ ಏನಾಗಿರ್ತೈತಿ, ಗಾಯಬ್ ಇರ್ತೈತಿ. ತಾಲ ತಕ್ ಚುರಾ ಲಿಯಾ, ಏನಪ್ಪ ಕೀಲಿನೂ ಸಹಿತ ಬಿಟ್ಟಿಲ್ಲ. ಗಜಬ್ ಹೋಗಯ, ಆಶ್ಚರ್ಯ ಇದು ಅಂತ ಹೇಳ್ತಾರೆ ಅವರು. ಮೈನೆ ಕಹ, ನಾ ಹೇಳ್ತೇನೆ, ಅವ್ರ ಮಂತ್ರಿ ಪರ್ಸಾಯಿ ಅವರು ಮಂತ್ರಿಗೆ ಹೇಳ್ತಾರೋ, ರಿಕ್ಷಾ ಬುಲಾಯಿಯೇ ಮೈ ಸೀದಾ ಸ್ಟೇಷನ್ ಜಾऊंगा ಯಹಾ ನಹಿ ರುಕೂಂಗ. ಆಮೇಲೆ ಅವ್ರು ಏನು ಹೇಳ್ತಾರೆ, ಈಗ ಸದ್ಯ ನೀವು ಏನು ಮಾಡ್ರಪ್ಪ, ರಿಕ್ಷಾವನ್ನು ತರಿಸ್ರಿ, ನಾ ಇಲ್ಲಿಂದ ಊಟ ಮಾಡೋಕೆ ಹೋಟೆಲ್ ಎಲ್ಲಿ ಹೋಗಂಗಿಲ್ಲ. ಡೈರೆಕ್ಟ್ ನಾ ಎಲ್ಲಿ ಹೋಗ್ತೇನೆ, ಸ್ಟೇಷನ್ಗೆ ಹೋಗ್ತೇನೆ. ಅಲ್ಲಿಂದ ಇಲ್ಲಿ ಒಟ್ಟ ಒಂದು ಕ್ಷಣನೂ ಸಹಿತ ನಾ ಇಲ್ಲಿ ನಿಂದ್ರಾಕೆ ಹೋಗಲ್ಲ ಅಂತ ಹೇಳ್ತಾರೆ ಅವ್ರು. ಮಂತ್ರಿ ಹೈರಾಣ ಥೇ, ಬೋಲೆ ಐಸಿ ಭೀ ಕ್ಯಾ ನಾರಾಜ್ಗಿ ಹೈ. ಆಮೇಲೆ ಮಂತ್ರಿ ಆಶ್ಚರ್ಯದಿಂದ, ಇಂಥದ್ದು ಯಾಕಪ್ಪ ಸಿಟ್ಟು, ನಾರಾಜ್ಗಿ ಅಂದರೆ ಸಿಟ್ಟು ಯಾಕಂತ ಕೇಳ್ತಾರೆ ಅವ್ರು. ಮೈನೆ ಕಹ ನಾರಾಜ್ಗಿ ಕತೆ ಹಿ ನಹೀ ಹೈ, ಸಿಟ್ಟಂತೂ ಇಲ್ಲ. ಬಾತ್ ಯಹ ಹೈ ಕಿ ಚೀಜೆ ತೋ ಸಬ್ ಚುರಾ ಲಿ ಗೈ. ಮಾತು ಈದದೆ ಅಂದ್ರೆ ಎಲ್ಲ ವಸ್ತುಗಳನ್ನು ಏನದು ಕಳ್ತನವನ್ನು ಅದು ತಾಲ ತಕ್ ಚೋರಿ ಮೇ ಚಲ ಗಯ. ಏನಪ್ಪ ತಾಲ ಕೀಲಿಕಾಯಿನೂ ಸಹಿತ ಏನಾಯ್ತಪ್ಪ ಕಳ್ತನ ಒಳಗೆ ಹೋಯಿತು. ಅಬ್ ಮೈ ಬಚಾವ್, ಈಗ ಉಳ್ದಿರುವಂಥದ್ದು ನಾವು ಒಬ್ಬನೇ ಉಳ್ದೇನಿ. ಅಗರ್ ರುಕಾತೋ ಮೈ ಹಿ ಚುರಾ ಲಿಯಾ ಜಾऊंगा. ಇಲ್ಲಿ ನಾನು ನಿಂತರೆ ನನಗೂ ಸಹಿತ ಏನು ಮಾಡ್ತಾರೋ, ಕಳ್ತನವನ್ನು ಮಾಡಿ ತೊಗೊಂಡು ಹೋಗಿಬಿಡ್ತಾರೋ. ಅದಕ್ಕೆ ನಾ ಇಲ್ಲಿ ಒಂದು ಕ್ಷಣನೂ ಸಹಿತ ನಾ ಇಲ್ಲಿ ನಿಂದ್ರಂಗಿಲ್ಲ ಅದಕ್ಕೆ ಅವರು ಮಂತ್ರಿಗೆ ಹೇಳ್ತಾರೆ. ಮಕ್ಕಳೇ, ನಿಮಗೆ ಈ ಪಾಠನಿಂದ ಏನು ತಿಳಿತು, ಪ್ರಾಮಾಣಿಕ ವ್ಯಕ್ತಿಗಳನ್ನು ಹೇಳ್ತಾ ಇರ್ತಾರೆ. ಪ್ರಾಮಾಣಿಕ ವ್ಯಕ್ತಿಗಳೂ ಸಹಿತ ಈ ಥರ ಏನು ಮಾಡ್ತಾ ಇರ್ತಾರೋ, ಅಪ್ರಾಮಾಣಿಕವಾಗಿ ಕೆಲಸಗಳನ್ನು ಮಾಡ್ತಾ ಇರ್ತಾರೋ. ತಿಳಿತಾ? ಧನ್ಯವಾದಗಳು.